ಗಂ ಗಣಪತಾಯೇ ನಮಃ. ಶ್ರೀ ಗುರುದೇವ ರುದ್ರಾಯ ನಮಃ. ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ನಾನು ನಿಮ್ಮ ಪ್ರಕಾಶ್. ಸ್ನೇಹಿತರೆ, ಇಂದು ನಾನು ನಿಮಗೆ ಭುಜಪತ್ರೆ ಇಲ್ಲ ಭೋಜಪತ್ರೆಯಿಂದ ವಶೀಕರಣ ಮಾಡೋದು ಹೇಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಬೆಲ್ ಐಕಾನ್ ಬಟನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಏಕೆ ಅಂದರೆ ಮುಂದೆ ನಾನು ಏನು ವೀಡಿಯೋಸ್ ಬಿಡ್ತೀನೋ ಅದೆಲ್ಲರಿಗಿಂತ ಮುಂಚೆ ನಿಮಗೆ ಬಂದು ಸೇರುತ್ತೆ. ಸ್ನೇಹಿತರೆ, ಮೊದಲನೆಯದಾಗಿ ಈ ಕ್ರಿಯೆ ಮಾಡುವುದಕ್ಕೆ ನಿಮಗೆ ಒಂದು ತುಪ್ಪದ ದೀಪ ಬೇಕಾಗುತ್ತೆ, ಮತ್ತು ಭುಜಪತ್ರೆ ಬೇಕಾಗುತ್ತೆ, ಮತ್ತು ಕಸ್ತೂರಿ ಗೋರಂಚನ, ಈ 4 ಸಾಮಗ್ರಿ ಬೇಕಾಗುತ್ತೆ. ಈ ಕ್ರಿಯೆಯನ್ನು ನೀವು ಮಂಗಳವಾರದ ದಿನ ಮಾಡ್ಬೋದು. ಮೊದಲಿಗೆ ಮಂಗಳವಾರದ ದಿನ ಬೆಳಿಗ್ಗೆ ಎದ್ದು ಸ್ನಾನ ಎಲ್ಲ ಮುಗಿಸಿ ದೇವರಿಗೆ ಪೂಜೆಯನ್ನು ಮಾಡಿ ಆದ ಮೇಲೆ, ಇದು ದೇವರ ಮನೆಯಲ್ಲಾದರೂ ಮಾಡಿ ಇಲ್ಲ ಹೊರಗಡೆ ಎಲ್ಲಾದರೂ ಮಾಡಿ, ಆದರೆ ಈ ಕ್ರಿಯೆ ಮಾಡುವಾಗ ಯಾರಿಗೂ ಹೇಳಬೇಡಿ. ಮೊದಲಿಗೆ ಏನು ಮಾಡಬೇಕು, ಇದನ್ನು ಮಿಶ್ರಣ ಮಾಡಿಕೊಳ್ಳಿ. ಕಸ್ತೂರಿ ಮತ್ತು ಗೋರಂಚನ ಮಿಶ್ರಣ ಮಾಡಿ ಭುಜಪತ್ರೆಯ ಮೇಲೆ ಅವರ ಹೆಸರನ್ನು ಬರೆಯಿರಿ, ಪ್ಲಸ್ ಚಿಹ್ನೆ ಹಾಕಿ ನಿಮ್ಮ ಹೆಸರನ್ನು ಬರೆಯಿರಿ. ಅದಕ್ಕೂ ಮುಂಚೆ ನೀವು ಈ ಕ್ರಿಯೆ ಮಾಡುವಾಗ ನಿಮ್ಮ ಮುಂದೆ ತುಪ್ಪದ ದೀಪ ಹಚ್ಚೋದನ್ನ ಮರಿಬೇಡಿ. ಅದು ಮುಗಿದು ಆದ ಮೇಲೆ, ಹೆಸರನ್ನು ಬರೆದು ಆದ ಮೇಲೆ ಅದನ್ನು ನಿಮ್ಮ ಬಲಗೈಯಲ್ಲಿ ಹಿಡಿದುಕೊಂಡು, ಇವಾಗ ನಾನು ಏನು ಮಂತ್ರ ಹೇಳ್ತೀನೋ ಆ ಮಂತ್ರನ 108 ಸಾರಿ ಪಠನೆ ಮಾಡಿ. 108 ಸಾರಿ ಪಠನೆ ಮಾಡಿ ಆದ ಮೇಲೆ ಆ ಭುಜಪತ್ರೆಗೆ ಉಫ್ ಅಂತ 3 ಸಾರಿ ಅಭಿಮಂತ್ರಿಸಿ ಆದ ಮೇಲೆ ಅದನ್ನು ನಿಮ್ಮ ಜೇಬಿನಲ್ಲಿ ಇಟ್ಕೊಂಡ್ಬಿಡಿ. ಅಂದರೆ ಈ ಕ್ರಿಯೆನ ಮಂಗಳವಾರದ ದಿನ ಬೆಳಿಗ್ಗೆ ಸೂರ್ಯ ಉದಯದಿಂದ ಸೂರ್ಯ ಅಸ್ತದ ಒಳಗಡೆ ಯಾವಾಗ ಬೇಕಿದ್ರೂ ಮಾಡ್ಬೋದು. ನೀವು ಯಾವಾಗ ಮಾಡ್ತೀರೋ ಮಾಡಾದಮೇಲೆ ನಿಮ್ಮ ಪಾಕೆಟಲ್ಲಿ ಇಟ್ಕೊಂಡ್ಬಿಡಿ. ಹೆಣ್ಮಕ್ಳು ವ್ಯಾಲೆಟು ಪರ್ಸು ಯಾವುದ್ರಲ್ಲಾದರೂ ಇಟ್ಕೊಳ್ಳಿ. ರಾತ್ರಿ ಮಲಗುವ ಸಮಯದಲ್ಲಿ ಅದನ್ನು ನಿಮ್ಮ ತಲೆದಿಂಬಿನ ಕೆಳಗಡೆ ಇಟ್ಟು ಮಲ್ಕೊಳ್ಳಿ. ಮರುದಿನ ಅದನ್ನು ತೆಗೆದುಕೊಂಡು ಹೋಗಿ ಯಾವುದಾದ್ರೂ ಒಂದು ನಿರ್ಜನ ಪ್ರದೇಶದಲ್ಲಿ ಮಣ್ಣಿನಲ್ಲಿ ಊತು ಬಂದುಬಿಡಿ. ಅದನ್ನು ಹೂಳಿ ಬಂದ ಮೇಲೆ 24 ಗಂಟೆಯ ಒಳಗಡೆ ನಿಮಗೆ ಅವ್ರ ಕಡೆಯಿಂದ ರಿಸಲ್ಟ್ ಸಿಗುತ್ತೆ. ಅದಕ್ಕೆ ಮಂತ್ರ ಹೀಗಿದೆ: ಓಂ ಕ್ಲೀಂ ಶಿವಂ ಶಿವೆ ಕ್ಲೀಂ ಶರೀರೆ ಹಂ ಮುಖಿ ಮಂ ವಶಂ ಫಟ್ ಸ್ವಾಹ. ಮಂತ್ರ ಇನ್ನೊಮ್ಮೆ ಹೇಳ್ತೀನಿ ನೋಡಿ ಸ್ನೇಹಿತರೆ. ಓಂ ಕ್ಲೀಂ ಶಿವಂ ಶಿವೆ ಕ್ಲೀಂ ಶರೀರೆ ಹಮ್ಮುಖಿ ಮಂ ವಶಂ ಫಟ್ ಸ್ವಾಹ. ಈ ಅಮ್ಮುಖಿ ಅನ್ನೋ ಜಾಗದಲ್ಲಿ ನಿಮಗೆ ಯಾರು ಬೇಕಾಗಿದ್ದಾರೋ ಅವರ ಹೆಸರನ್ನು ಸೇರಿಸ್ಕೊಳ್ತಾ ಈ ಕ್ರಿಯೆ ಮಾಡಿದ್ದೆ ಆದಲ್ಲಿ ಖಂಡಿತ ನಿಮಗೆ ರಿಸಲ್ಟ್ ಸಿಗುತ್ತೆ.